ಹಲೋ ನಮಸ್ಕಾರ. ಇವತ್ತು KFC ಚಿಕನ್ ಅದರಲ್ಲಿ ಸ್ವಲ್ಪ ವೆರೈಟಿಯಾಗಿ ಮಾಡುವ ಅಂತ ರೆಡಿ ಮಾಡಿ ಎಲ್ಲ ಎಂತ ಚಿಕನ್ ಎಲ್ಲ ತಗೊಂಡ್ಬಂದಿದ್ದೇವೆ ನೋಡಿ. 4 ಡ್ರಮ್ ಸ್ಟಿಕ್ ಪೀಸ್ ಇದೆ ನೋಡಿ, ಇಷ್ಟಿಷ್ಟು ದೊಡ್ಡದು 4 ತಗೊಂಡ್ಬಂದಿದ್ದೇವೆ. ಚಿಕನ್ 4 ಪೀಸ್ ಚಿಕನ್ ನೋಡಿ ಈ ಥರ ಹಾಕಿ ಫಸ್ಟಿಗೆ ಈ ಥರ ಹಾಕಿ ಉಪ್ಪು ಹಾಕೋದು. ಫಸ್ಟ್ ಎಷ್ಟು ಬೇಕಷ್ಟು ಹಾಕಿದರೆ ಆಯಿತು ಉಪ್ಪು. ಈ ಥರ ಉಪ್ಪು ಹಾಕಿ ಆಮೇಲೆ ಅರಶಿನ ಹತ್ತಿರದಲ್ಲಿ ಬಂದಿದ್ದೆ ಅರಶಿನ ಹಾಕಬೇಕು. ಆಮೇಲೆ ಚಿಲ್ಲಿ ಪೌಡ್ರು ಎಷ್ಟು ಸಾಕ್ತದೆ, ನಾನೊಂದು ಪ್ಯಾಕೆಟ್ ಅಲ್ಲೇ ಸುರಿತೇನೆ ಆಯಿತಾ. ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ನನಗೆ ಈ ಥರ ನಾನು ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದೆಲ್ಲ ಅದು ಯೂಸ್ ಮಾಡ್ತಾ ಇದ್ದೇನೆ ಕಲರಿಗೋಸ್ಕರ. ಅದು ಈ ಥರ. ಆಮೇಲೆ ಲೈಮನ್ನು ಈ ಥರ ಮಾಡಬೇಕು. ಆಮೇಲೆ ಈ ಚೂರಿ ಒಳ್ಳೆಯದಿಲ್ಲ ಮಾತ್ರ, ಹಳೆ ಚೂರಿ ಈ ಥರ ಕೊಯ್ಬೇಕು. ಕೊಯ್ದು ಸ್ವಲ್ಪ ಬೀಜ ಎಲ್ಲ ಈ ಥರ ತೆಗೆದು ಈ ಥರ ಸ್ವಲ್ಪ ಹಿಂಡಬೇಕು ನೋಡಿ. ಹೀಗೆ ತುಂಬ ಬೇಡ, ಸ್ವಲ್ಪ ಸಾಕು, ಮತ್ತು ತುಂಬ ಹಾಕಿದರೆ ಹುಳಿ ಆಗ್ತದೆ ಅದಕ್ಕೆ. ಆಮೇಲೆ ಸ್ವಲ್ಪ ಇದು ನಾವೇ ಮಾಡಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕುವ. ಆಮೇಲೆ 1 ಎಗ್ ಕಟ್ ಮಾಡಿ ಹಾಕಿ ನೋಡಿ, ಈ ಥರ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕಿದ್ದನ್ನು ನೋಡಿ. ಈ ಥರ ಮಿಕ್ಸಿಂಗ್ ಎಲ್ಲ ಒಳ್ಳೆಯದಾಗಬೇಕು ನೋಡಿ. ಈ ಥರ ಮಿಕ್ಸ್ ಮಾಡಿ ನೋಡಿ. ಈ ಥರ ಕೆಲವರು ಮೊಸರು ಹಾಕ್ತಾರೆ, ಮೊಸರು ಸಹ ಹಾಕ್ಬೋದು. ನಾನು ಮೊಸರು ಬೇಡ ಅಂತೇಳಿ ಇವತ್ತೊಂಥರ ಸ್ಪೆಷಲ್ಲಾಗಿ ಈ ಥರ ಎಲ್ಲ ಮಾಡಿ ನೋಡುವ ಅಂತೇಳಿ ಮಾಡ್ತಿರೋದು. ಎಲ್ಲ ಟ್ರೈ ಮಾಡಿರ್ಬೋದು, ಆದರೆ ನಾವು ಸಹ ಒಂದು ಸಲ ಮಾಡಿ ನೋಡುವಂತ. ನೀವು ಸಹ ಮನೆಯಲ್ಲೆಲ್ಲ ಇದೇ ಥರ ಮಾಡಿ ತಿನ್ನಿ. ಈ ಥರ ಚಂದ ಮ್ಯಾರಿನೇಟ್ ಮಾಡಿ ಇಟ್ಟು ಒಂದು ½ an hour ಆದರೂ ಇಡಬೇಕು ಹೀಗೇನೆ, ಆಯಿತಾ. ನೋಡಿ ಈ ಥರ ಇದೆ ನೋಡಿ. ಆಯಿಲ್ ಹಾಕಬೇಕು, ಸ್ವಲ್ಪ ಹಾಕಿ ಸ್ವಲ್ಪ ಬಿಸಿ ಆಗುವವರೆಗೆ ಇಡಬೇಕು ಈ ಥರ, ಗೊತ್ತಾಯ್ತಾ. ಬಿಸಿ ಆಗ್ತಾ ಇದೆ. ಅಲ್ಲಿ ಇದೊಂದು ಚಿಕನನ್ನು ತಗೊಂಡು ಇಲ್ಲಿ ಈ ಥರ ಫ್ರೈ ಮಾಡಬೇಕು. ಚಿಕನ್ನು ಈ ಥರ ಫ್ರೈಗೆ ಇಡಬೇಕು. ಮಸಾಲೆ ಎಲ್ಲ ಇದೆ, ಇದನ್ನೆಲ್ಲ ಸ್ವಲ್ಪ ಅದರ ಮೇಲೆ ಹಾಕಿದರೆ ಆಯ್ತು. ಈ ಥರ ಇದು ಒಳ್ಳೆ ಫ್ರೈ ಆಗಲಿ, ಅಲ್ಲಿವರೆಗೆ ವೆಯ್ಟ್ ಮಾಡುವ. ಒಂದು ಪ್ಲೇಟಿಗೆ ಸ್ವಲ್ಪ ಮೈದಾ ಹಾಕಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಾತ್ರ ನೋಡಿ. ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಒಂದು ಬೌಲಿಗಲ್ಲ ಪ್ಲೇಟಿಗೆ ಈ ಥರ ಎಗ್ಗನ್ನು ಕಟ್ ಮಾಡಿ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಮೆಣಸಿನ ಹುಡಿ ಇಷ್ಟು ಸ್ವಲ್ಪ ಸಾಕು. ಈ ಥರ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ಕಟ್ ಮಾಡಿ ಆಮೇಲೆ ಒಂದು ಲೇಸ್ ಪ್ಯಾಕೆಟ್ ತಗೊಂಡು ಸ್ವಲ್ಪ ಓಪನ್ ಮಾಡಿ ಈ ಥರ ಪುಡಿ ಮಾಡಬೇಕು. ನಾನು 2 ಪ್ಯಾಕೆಟ್ ತಗೊಂಡಿದ್ದೇನೆ, ಇದೊಂದು 5 rupees ಇದಷ್ಟೇ. ಈ ಥರ ಮಾಡಿ
ಚಿಕನ್ ಈ ಥರ ಬಂದಿದೆ ನೋಡಿ. ಆಮೇಲೆ ಇದನ್ನು ಮೈದಕ್ಕೆ ಮುಳುಗಿಸ್ಬೇಕು ನೋಡಿ ಈ ಥರ. ಇದು ಮೈದಾ ನೋಡಿ, ಚೂರು ಸಾರಿ ನೋಡಿ, ಈ ಥರ ಮೈದಾದಲ್ಲಿ ಮುಳುಗಿಸ್ಬೇಕಾಯ್ತಾ ನೋಡಿ. ಹಿಂಗೆ ಈ ಥರ ನಮ್ಮ ಮನೇಲಿ ಸ್ವಲ್ಪ ಮಕ್ಕಳದ್ದು ಗಲಾಟೆ ಜೋರಿದೆ, ಅದೇ ಸೌಂಡ್ ಕೇಳಿಸ್ತಿದೆ ನೋಡಿ. ಈ ಥರ ಹಾಕಿದ್ದಲ್ಲ, ಇಲ್ಲೆಲ್ಲ ಸ್ವಲ್ಪ ಹಾಕಬೇಕು ಈ ಥರ ಆಯಿತಾ. ಆಮೇಲೆ ಇಲ್ಲಿ ಎಗ್ ಇಟ್ಟಿದ್ದೀನಿ ನೋಡಿ, ಆವಾಗ ಇದು ಮಾಡಿ ಅದಕ್ಕೆ ಈ ಥರ ಮುಳುಗಿಸ್ಬೇಕು ಎಗ್ ಈ ಥರ ಆಯ್ತಲ್ಲ. ಹಿಂಗೆ ಮುಳುಗಿಸಿದ ಮೇಲೆ ನೋಡಿ ಈ ಥರ ಹಾಕಿದ ಮೇಲೆ ಇಲ್ಲಿ ನೋಡಿ ಲೇಸ್ ರೆಡಿ ಮಾಡಿಟ್ಟಿದ್ದೀನಲ್ಲ, ಲೇಸ್ ಅದಕ್ಕೆ ಈ ಥರ ಹಾಕ್ಬೇಕು. ಯಾವ ಥರ ಬರುತ್ತೆ ಗೊತ್ತಿಲ್ಲ ನೋಡಿ. ಈ ಥರ ಮಾಡಿ ಆಮೇಲೆ ಇದನ್ನು ಒಂದು ಸೈಡಲ್ಲಿ ಎತ್ತಿಡ್ತಿರ್ತೀನಿ. ಆಮೇಲೆ ಅದನ್ನು ಫ್ರೈ ಮಾಡಿದರೆ ಆಯ್ತು ಅಷ್ಟೇ, ಮತ್ತೇನಿಲ್ಲ ಅಷ್ಟೇ ನೋಡಿ ಈ ಥರ. ಆಮೇಲೆ ಆವಾಗ ಇದು ಫ್ರೈ ಮಾಡಿದ್ನಲ್ಲ ಅದೇ ಎಣ್ಣೆಯಲ್ಲಿ ನಾನು ಕಾಯಿಸ್ತಾ ಇದ್ದೀನಿ ನೋಡಿ. ಈ ಥರ ಇಟ್ಟುಬಿಡೋದು. ಆಲ್ರೆಡಿ 2-3 ಕಾಯಿಸಿಟ್ಟಿದ್ದೀನಿ ಫಸ್ಟು, ಅದಕ್ಕೆ ಸ್ವಲ್ಪ ಖಾರಿ ಹಿಡಿದಿದೆ ನೋಡಿ. ಈ ಥರ ಮಾಡಿ ಒಳ್ಳೆ ಫ್ರೈ ಮಾಡೋದು ನೋಡಿ. ಈ ಥರ ತುಂಬ ಒಂಥರ ಜಸ್ಟ್ ಬ್ರೌನ್ ಆದರೆ ಸಾಕು, ಬ್ಲ್ಯಾಕ್ ಆಗೋದು ಬೇಡ. ಬ್ಲ್ಯಾಕ್ ಆದರೆ ಮತ್ತು ನಿಮಗೆ ತಿನ್ನಲಿಕ್ಕೆ ಅದೊಂಥರ ಟೇಸ್ಟ್ ಬರೋದಿಲ್ಲ ಅಲ್ಲ, ಅದಕ್ಕೆ ನೋಡಿ ಈ ಥರ ಇದೆ. ಯಾವ ಥರ ಬರುತ್ತೆ ಟೇಸ್ಟ್ ಅಂತ ಆಮೇಲೆ ನೋಡೋಣ. ಫೈನಲಾಗಿ ಈ ಥರ ಬಂದಿದೆ ನೋಡಿ. ಇವಾಗ ಟೇಸ್ಟ್ ಮಾಡಬೇಕು ಯಾವ ಥರ ಬಂದಿದೆ ಅಂತ ಹೇಳಿ ನೋಡಿ. ಈ ಥರ ಇಷ್ಟು ಬ್ರೌನ್ ಆದರೆ ಸಾಕು, ಜಾಸ್ತಿ ಇದಾದರೆ ಅಂದರೆ ಕರಿ ಆದರೆ ತಿನ್ನಲಿಕ್ಕೂ ಟೇಸ್ಟ್ ಬರೋದಿಲ್ಲ ನೋಡಿ. ಈ ಥರ ನೋಡಿ KFC ಚಿಕನ್ ರೆಡಿಯಾಗಿದೆ. ಇವಾಗ ಒಂದು ಟೇಸ್ಟ್ ಮಾಡಿ ನೋಡ್ತೇನೆ. ಸೂಪರಾಗಿದೆ. ಲೇಸ್ ಅದೆಲ್ಲ ಬಯಸಿಗುವಾಗ ಒಂಥರ ಖುಷಿ ಆಗ್ತಿದೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ನೀವೊಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಮಾಡಿ ಯಾವ ಥರ ಬಂದಿದೆ ಅಂತ ನನಗೊಂದು ಹೇಳಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.